10 ರೂಪಾಯಿನ ನೀವು ಎಸ್ಸಿಗೂ ಕೊಟ್ಟು 10 ರೂಪಾಯಿನ ನೀವು ಮೇಲ್ವರ್ಗದವ್ರಿಗೂ ಕೊಟ್ರೆ ಅದರಿಂದ ಈ ತಾರತಮ್ಯ ನಿವಾರಣೆ ಬುಕ್ಕಲ್ಲಿ ಬರ್ದಿರೋದು, ಈ ಬುಕ್ಕಲ್ಲಿ ಹಂಗೆ ಬರ್ದಿದ್ದಾರೆ. ಈ ತಾರತಮ್ಯ ನಿವಾರಣೆ ಆಗಲ್ಲ. ನಾನು ಯಾಕೆ ಎಲ್ಲಿಗೆ ಬರ್ತಾ ಇದ್ದೀನಿ ಅಂದ್ರೆ ನೀವು ದುಡ್ಡು ಕೊಟ್ಟಿರೋದಕ್ಕೆ ನೀವು 2,000 ರೂಪಾಯಿ ಎಸ್ಸಿಗೂ ಕೊಡ್ತಾ ಇದ್ದೀರಾ. ಯಾವುದೋ ಭಾಗ್ಯಲಕ್ಷ್ಮಿನ ಗೃಹಲಕ್ಷ್ಮಿ 2,000 ರೂಪಾಯಿ ಗೃಹಲಕ್ಷ್ಮಿ ಇವ್ರಿಗೂ ಕೊಡ್ತೀರಾ, ಮೇಲ್ವರ್ಗದವ್ರಿಗೂ ಕೊಡ್ತೀರಾ, ಅಲ್ಪಸಂಖ್ಯಾತರು ಎಲ್ಲ ಬಿಡಿ, ಯಾಕೆ ಎಲ್ಲರಿಗೂ ಕೊಡ್ತಾರೆ. ಈ ಪ್ಲಾನ್ ಅಲ್ಲಿ ಕೇಂದ್ರ ಸರ್ಕಾರ ಅದು ಪ್ಲಾನಿಂಗ್ ಕಮಿಷನ್ ನ್ಯೂ ಡೆಲ್ಲಿ 2006 ಪ್ಲಾನಿಂಗ್ ಕಮಿಷನ್ ಮಾಡಿರೋದು. ನಾನು ಮುಖ್ಯಮಂತ್ರಿಗಳಿಗೆ ಕಾಪಿ ಕಳಿಸ್ಕೊಡ್ತೀನಿ. ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ನೀವು ಇದೇ ತರ ಮಾಡ್ಕೊಂಡು ಹೋದ್ರೆ ಎಸ್ಸಿಗಳು ನಮ್ಮ ಇದಕ್ಕೆ ಬರಕ್ ಸಾಧ್ಯನೇ ಇಲ್ಲ. ಅವ್ರಿಗೆ ಬೂಸ್ಟ್ ಕೊಡ್ಬೇಕು. ನೀವು ಅವ್ರಿಗೆ ಜನರಲ್ ಅವ್ರಿಗೆ ನೀವು 2,000 ಕೊಟ್ರೆ ಇವ್ರಿಗೆ 4,000 ಕೊಡ್ಬೇಕು ಎಸ್ಸಿ ಎಸ್ಟಿಗಳಿಗೆ. ಆಗ ಈ ತಾರತಮ್ಯನ ನೀವು ಕಡಿಮೆ ಮಾಡ್ತಾ ಹೋಗ್ಬೋದು ಅಂತ ಹೇಳಿ ಪ್ಲಾನಿಂಗ್ ಕಮಿಷನರ್ ಕೊಡ, ನಾನಲ್ಲ, ಅದನ್ನ ಪ್ಲಾನಿಂಗ್ ಕಮಿಷನರ್ ಕೊಟ್ಟಿರೋದು ಇದರಲ್ಲಿ. ಅದರಿಂದ ನಾನು ಹೇಗೆ ಇದನ್ನ ಅಳಿಯಕ್ಕೂ ಒಂದು ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ಅವರು ಯಾವ ರೀತಿ ಇದನ್ನ ಅಳೆದಿದ್ದಾರೆ ಅಂತೇಳಿ. ಆ SC ST ಜನಾಂಗದ ಕೇರಿಗಳಲ್ಲಿ ಹೋಗಿ ಸರ್ವೆ ಮಾಡಿ ಅವ್ರ ಜೊತೆ ಮಾತಾಡಿದಾಗ ಅವರು ಬಹುಮುಖ್ಯ ಯೋಜನೆಗಳು ಅಂದ್ರೆ ಶಿಕ್ಷಣ, ಜೀವನೋಪಾಧ್ಯಾಯ, ಇದರಲ್ಲಿ ಆ ಲಿಂಗಾನುಪಾತನೂ ಅಷ್ಟೇ. ಆ ಮೇಲು ಫಿಮೇಲ್ ಇದೆಯಲ್ಲ, ಫಿಮೇಲ್ ಕಡಿಮೆ ಆಗ್ತಾ ಇದೆ ಎಸ್ಸಿಗಳಲ್ಲಿ, ಕಡಿಮೆ ಆಗ್ತಾ ಇದೆ. ಅವ್ರು ಕೊಟ್ಟಿರೋ ವರದಿಯಲ್ಲಿ ಸೆಕ್ಸ್ ರೇಷಿಯೋ ಅದು ಕಡಿಮೆ ಆಗ್ತಾ ಇದೆ ಎಸ್ಸಿಗಳಲ್ಲಿ. ಲಿಟ್ರಸಿ ಕಡಿಮೆ ಆಗಿದೆ. ಆಮೇಲೆ ಚೈಲ್ಡ್ ಮಾರ್ಟಾಲಿಟಿ, ಚೈಲ್ಡ್ಹುಡ್ ವ್ಯಾಕ್ಸಿನೇಷನ್, ಆಮೇಲೆ ವರ್ಕ್ ಪಾರ್ಟಿಸಿಪೇಷನ್ ಅಂದ್ರೆ ಕೆಲಸದಲ್ಲಿ ಭಾಗವಹಿಸುವುದು, ಅಂದ್ರೆ ಕೆಲಸ ಕಾರ್ಯದಲ್ಲಿ ಭಾಗವಹಿಸುವಂತದ್ದು, ವಿದ್ಯುತ್ ಶಕ್ತಿ ಸೌಲಭ್ಯ, ಕುಡಿಯುವ ನೀರು, ಶೌಚಾಲಯ ವ್ಯವಸ್ಥೆ, ಜಮೀನಿನ ಒಡೆತನ, ಇವೆಲ್ಲಾನು ಕೂಡ ಮಾನದಂಡವಾಗಿ ತೆಗೆದುಕೊಂಡು ಅವರು ಇಷ್ಟು ವರ್ಷ ಹಿಂದೆ ಇದ್ದಾರೆ ಅಂತ. ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಈಗ ವಿನಂತಿ ಮಾಡ್ತೀನಿ, ದಯವಿಟ್ಟು ಇವತ್ತಿನ ಪರಿಸ್ಥಿತಿ ಏನಿದೆ ತಾವು ಉತ್ತರ ಕೊಡಬೇಕಾಗಿದ್ರೆ, ಇವತ್ತಿನ ಪರಿಸ್ಥಿತಿ ಏನಿದೆ, ನಾವು ಇಷ್ಟೆಲ್ಲ ಸ್ಕೀಮ್ಗಳು ತಂದು ಇಷ್ಟೆಲ್ಲ SC STಗಳ ಬಗ್ಗೆ ಮಾತಾಡಿ ಎಲ್ಲ ಆದ್ಮೇಲೂ ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಮಾನದಂಡ ಬದಲಾವಣೆ ಆಗಿದೆಯೋ ಇಲ್ಲ ಅಲ್ಲೇ ಇದಾರೋ, ಇದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾದ್ರೆ ದಯವಿಟ್ಟು ತಿಳಿಸಿದ್ರೆ ರಾಜ್ಯ SC STಗಳ ಪರವಾಗಿ ಏನು ಕೆಲಸ ಮಾಡ್ತಾ ಇದೆ. ಈಗ ಇದಕ್ಕೆ ಏನು 5 ಗ್ಯಾರಂಟಿಗೆ ಅವ್ರು ಯೂಸ್ ಮಾಡ್ತಾ ಇರೋದು 33%, ಗ್ಯಾರಂಟಿಗೆ 33% ಯೂಸ್ ಮಾಡ್ತಾವ್ರೆ. ಇನ್ನ 67%, ಇನ್ನು ಉಳಿದಿದ್ದು 67 ದುರ್ಯೋಧನ ಎಲ್ಲ ಸಿಮೆಂಟ್ ಮಂಜು ಇಲ್ಲ, ಇನ್ನು 67%. ಆ 67% ಆದ್ರೂ ಆ ಜನಾಂಗಕ್ಕೆ ಕೊಡ್ತಾ ಇದಾರ. 33% ತೆಗೆದ್ರು, ಇನ್ನು 67% ಇದೆ ಅಂತ ಹೇಳಿ ಅದನ್ನ ಏನಾನ ಕೊಡ್ತಾ ಇದಾರ ಅಂತ ನಾನು ನೋಡ್ದೆ. ಅದಕ್ಕೂ ಕತ್ರಿ ಹೊಡೆದ್ಬಿಟ್ಟಿದ್ದಾರೆ. ಎಲ್ಲೆಲ್ಲಿ ಸಾಧ್ಯನೋ ಕತ್ರಿ ಹೊಡೆಯಕ್ಕೆ ಅಷ್ಟು ಕತ್ರಿ ಹೊಡೆದ್ಬಿಟ್ಟಿದ್ದಾರೆ. ಇದನ್ನೇನ್ ಮಾಡಿದ್ದಾರೆ, ಕೇಂದ್ರದ ಪುರಸ್ಕೃತ ಯೋಜನೆಗಳಿಗೆ ಬಳಕೆ ಮಾಡ್ತಾ ಇದ್ದಾರೆ. ಅದು ಸ್ವಲ್ಪ ಅದರ ಕೆಲವು ಭಾಗಗಳನ್ನ ಕೇಂದ್ರದ ಪುರಸ್ಕೃತ ಯೋಜನೆಗಳಿಗೆ ರಾಜ್ಯದ ಪಾಲು ಭರಿಸುವಂತದಕ್ಕೆ ಅವರು ಈ ಬಜೆಟ್ ಅಲ್ಲಿ ಅವ್ರು ಕೊಡ್ತಾ ಇದ್ದಾರೆ. ನನ್ಗೆ ಅರ್ಥ ಆಗದೆ ಇರುವಂತದ್ದು ಕೊಟ್ಟಿರುವಂತದ್ದು PWDಗೆ ಕೊಟ್ಟಿದ್ದಾರೆ, ಆಮೇಲೆ ಪ್ರವಾಸೋದ್ಯಮಕ್ಕೆ ಕೊಟ್ಟಿದ್ದಾರೆ. ನಮ್ಮ ಮಂತ್ರಿ ಇದಾರೆ. ಈಗ ನಾವು ಹುಡುಕ್ಬೇಕು, ನಂದಿ ಬೆಟ್ಟಕ್ಕೆ ಯಾರು ಬರ್ತಾರೆ, SC ಎಷ್ಟು ಜನ ಬಂದ, ST ಎಷ್ಟು ಜನ ಬಂದ, ಕೊಟ್ಟಿದ್ದಾರೆ. ಇಷ್ಟೇ ಆಗಿದ್ರೆ ನಾನು ಕೇಳ್ತಾ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಆರೋಗ್ಯ ಇಲಾಖೆಯ ಕಟ್ಟಡ ನಿರ್ವಹಣೆಗೆ 9,37,00,000 ಮತ್ತೆ ST ಯಲ್ಲಿ 3,74,00,000, ಒಟ್ಟು 12,13,00,000 ಆಗುತ್ತೆ ಆರೋಗ್ಯ ಇಲಾಖೆಯ ಕಟ್ಟಡಗಳಿಗೆ. ಇದು ಅವರ ನಿಮ್ಮ ಇದೆ ನೋಡಿ, SCP TSP ಕರ್ನಾಟಕ ಅನುಸೂಚಿತ ಜಾತಿ ಉಪಯೋಜನೆಗಳು ಮತ್ತು ಬುಡಕಟ್ಟು ಉಪಯೋಜನೆಗಳು 2024-26ನೇ ಸಾಲಿನಲ್ಲಿ ಹಂಚಿಕೆ. ಇದು ಕರ್ನಾಟಕ ಸರ್ಕಾರ ಕೊಟ್ಟಿರುವಂತ ಪುಸ್ತಕ. ಇದು ಅವರೇ ಪ್ರಿಂಟ್ ಮಾಡಿ ನಮ್ಗೆ ಕೊಟ್ಟಿರುವಂತದ್ದು.